ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಇವತ್ತು ವ್ಲಾಗ್, ಎಸ್ ಅಗೇನ್ ಇಟ್ಸ್ ಲೇಟ್ ಅಂದರೆ 8:45. 8:45ಗೆ ಆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಸೇಮ್ ಮತ್ತೆ ಕಾರ್ಪೊರೇಟ್ ಲೈಫ್, ಅದೇ ಬೆಳಗ್ಗೆ ಅಳಕ್ಕೆ ಶುರು ಮಾಡಿದೆ. ಆಗ್ತಿಲ್ಲ ಫುಲ್ಲು ಕಂಟಿನ್ಯೂಸ್ ಅಳ್ತಾನೇ ಇದ್ದೆ. ಸೊ ಐ ಡೋಂಟ್ ನೋ ನಾನು ಇನ್ನೂ ರೆಸ್ಟ್ ಆಫ್ ಮೈ ಶಿಫ್ಟ್ ಹೆಂಗೆ ಮಾಡ್ತೀನಿ ಅಂತ. ಓಪ್ಸು ಇವತ್ತು ಕೆಲಸ ಕಮ್ಮಿ ಇದ್ದರೆ ಸಾಕು. ಬಟ್ ನನಗೆ ಕೆಲಸದಿಂದ ಅಂತಲ್ಲ, ನನಗೆ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತನೂ ಗೊತ್ತಾಗ್ತಾ ಇಲ್ಲ ನನಗೆ. ವಿಚ್ ಈಸ್ ಲೈಕ್ ರಿಯಲಿ ತುಂಬ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದ್ಯಾಟ್ ಸಿಚುವೇಶನ್, ಬಿಕಾಸ್ ಅಷ್ಟು ವರ್ಸ್ಟಾಗಿ ನಡೀತಾ ಇದೆ ನನ್ನ ಫೇಸ್ ಅಂತಲೇ ಹೇಳ್ಬೋದು ನಾನು. ಬಿಕಾಸ್ ಎವ್ರಿಥಿಂಗ್ ವಾಸ್ ಸ್ಮೂತ್ಲಿ ಗೋಯಿಂಗ್ ಆನ್. ಇಷ್ಟು ದಿನ ನನಗೆ ಅನಿಸ್ತಾ ಇದ್ದೇನೆಂದರೆ, ಸೊ ದೀಸ್ ಮೆನಿ ಡೇಸ್ ಐ ವಾಸ್ ಇನ್ ಅ ಕಂಫರ್ಟ್ ಝೋನ್ ವೆರ್ ಐ ವಾಸ್ ವರ್ಕಿಂಗ್. ಇವಾಗ ಸಡನ್ನಾಗಿ ಒಳ್ಳೆ ಟಾಕ್ಸಿಕಲ್ಲಿ ಬಂದುಬಿಟ್ಟಿದ್ದೀನಿ, ಅಥವಾ ಇಟ್ಸ್ ಅ ವರ್ಕ್ ಎನ್ವೈರನ್ಮೆಂಟ್. ಬಟ್ ಚೆನ್ನಾಗಿದೆ, ಪ್ರಾಸೆಸ್ ಚೆನ್ನಾಗಿದೆ, ನಾನು ಅದನ್ನು ಬ್ಲೇಮ್ ಮಾಡಲ್ಲ. ಬಟ್ ಎಲ್ಲೋ ನಾನು ಆ ಸ್ಟ್ರೆಸ್ನ ತೊಗೊತಾ ಇದ್ದೀನಿ, ಅಥವಾ ನನಗೆ ಸರೌಂಡಿಂಗ್ ಸೂಟ್ ಆಗ್ತಾ ಇಲ್ಲ. ಮೇ ಬಿ ದ್ಯಾಟ್ ಮೈಟ್ ಬಿ ದ ರೀಸನ್. ಆರ್ ನನಗೆ ಕರೆಕ್ಟಾಗಿ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಸಮ್ವೇರ್ ದ್ಯಾಟ್ ಈಸ್ ಲ್ಯಾಕಿಂಗ್ ಫಾರ್ ಮೀ ಅನ್ಕೊತಾ ಇದ್ದೀನಿ. ಅದರಿಂದ ನಾನು ತುಂಬ ಅಳೋದು ಎಲ್ಲ ಮಾಡ್ತಿದ್ದೀನಿ. ನೋಡ, ಟೈಮ್ ಈಗ 2 ಗಂಟೆ ಆಗಿದೆ. ಆ್ಯಂಡ್ ಹೇಳ್ಬೇಕಂದ್ರೆ ಐ ಥಿಂಕ್ ಸಿಕ್ಕಾಪಟ್ಟೆ ಹತ್ಬಿಟ್ಟೆ, ವಿಚ್ ವಾಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಲ್ಲ, ವಿಚ್ ವಾಸ್ ರಿಕ್ವೈರ್ಡ್. ನನಗೆ ಯಾರ ಹತ್ರ ಹೇಳ್ಕೊಳ್ಳಿ, ಮನೆಯಲ್ಲಿ ಹತ್ರ ಹೇಳ್ಕೊಟ್ರೆ ಅವರು ಕೆಲಸ ಅಂದ ತಕ್ಷಣ ಎಲ್ಲ ಕಡೆ ಹಿಂಗೆ ಇರುತ್ತೆ. ದಿಸ್ ಇಸ್ ಹೌ ಇಟ್ ವಿಲ್ ಬಿ, ಯು ಹ್ಯಾವ್ ಟು ಬಿ. ಆಪ್ಷನ್ ಇಲ್ಲ. ಬೇರೆ ಕಂಪ್ನೀಸಿಗೆ ಹೋದ್ರೂ the same pressure amount will be there. You have to either have to survive it. ನಿಂಗೆ ದುಡ್ಡು ಬೇಕು ಜಾಸ್ತಿ ಅಂದರೆ ಯು ಹ್ಯಾವ್ ಟು ಸರ್ವೈವ್ ಇಟ್, ಅದರ್ವೈಸ್ ಲೀವ್ ಇಟ್ ಅಂದರೆ ನಂಗೆ ಬ್ಯಾಕಪ್ಗೂ ಏನು ರಿಸೋರ್ಸ್ ಇಲ್ಲ. ದಟ್ಸ್ ಟ್ರೂ. ಬಟ್ ಐ ಕೆನಾಟ್ ಬಿ ಡಿಪೆಂಡೆಂಟ್ ಆನ್ ಮೈ ಹಸ್ಬೆಂಡ್ ಆ್ಯಸ್ ವೆಲ್. ನಂಗೆ ಆಪ್ಷನ್ ಅದೇ ಇದೆ. ನಾನು ಬಿಡೋಣ ಬರೀ ಅಳೋದು, ಬಿಟ್ಬಿಡೋಣ. ಬಿಕಾಸ್ ಮಾರ್ನಿಂಗ್ ಆಲ್ಸೋ ಐ ಕ್ರೈಡ್ ಅಟ್ ಮೈ ಹಸ್ಬೆಂಡ್. ನಾನು ಅಳೋದಾಯಿತು. ನಮ್ಮ ಅಣ್ಣನ ಜೊತೆನೂ ವಿಡಿಯೋ ಕಾಲ್ ಮಾಡಿ ಆಯಿತು. ಅವರು ಅದನ್ನೇ ಹೇಳಿದ್ರು, ಸಿ ಎವ್ರಿವೇರ್ ಇಫ್ ಯು ಗೋ ಇಟ್ ವಿಲ್ ಬಿ ದ ಸೇಮ್ ಸಿಚುವೇಶನ್ಸ್. ಇಟ್ ಈಸ್ ನಾಟ್ ಲೈಕ್ ನೀನು ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋದ್ರೂ ಹಿಂಗೆ ಇರೋದು. ಸೊ ನಾನು ಇದೇ ಹೇಳ್ತಾ ಇದ್ದೆ. ಆ್ಯಂಡ್ ನನಗೆ ಒಂಥರ ಹತ್ಬಿಟ್ಟ ತಕ್ಷಣ ಐ ಫೀಲ್ ರಿಲೀವ್ಡ್. ಬಟ್ ಅದು ಎಲ್ಲೋ ನನಗೆ ಗೊತ್ತಿಲ್ಲ, ತುಂಬ ಒಂಥರ ಐ ಡೋಂಟ್ ಫೀಲ್ ಲೈಕ್ ವರ್ಕಿಂಗ್. ಕೆಲವೊಬ್ರು ಹೇಳ್ತಾರಲ್ವ, ನಿಂಗೆ ಅದು ಇಷ್ಟ ಆಗ್ತಾಯಿಲ್ಲ, ನಿಂಗೆ ಅದರಿಂದ ತೊಂದರೆ ಆಗ್ತಾಯಿದೆ ಅಂದರೆ ಬಿ ಫಾರ್ ಅವೇ ಫ್ರಮ್ ದಟ್ಸ್ ವಾಟ್ ಇಟ್ ಆ್ಯಕ್ಚುಲಿ ಟ್ರೈಸ್ ಟು ಸೇ ಯು. ಆ್ಯಂಡ್ ನನಗೂ ಹಾಗೆ ಫೀಲ್ ಆಗ್ತಾಯಿದೆ. ನಾವು ಇಷ್ಟು ದಿನ ನಾನು ಒಂದು ಕೆಲಸನ ಸಿಕ್ಕಾಪಟ್ಟೆ ಇಷ್ಟಪಟ್ಟು, ಅಥವಾ ನನಗೆ ಕೆಲಸ ಅಂದರೆ ತುಂಬ ಇಷ್ಟಪಟ್ಟು, ಈವನ್ ದೇರ್ ವರ್ ಡೇಸ್ ನಾನು ಸಪೋರ್ಟ್ ಮಾಡ್ತಿದ್ದೆ ಇಷ್ಟು ವರ್ಷ. ಐ ಥಿಂಕ್ ಇಟ್ಸ್ ಬೀನ್ ಲೈಕ್ 3.5 ಇಯರ್ಸ್ ಅಂತಲೇ ಹೇಳ್ಬೋದು, ಅಟ್ಲೀಸ್ಟ್ 4 ಇಯರ್ಸ್ ನಾನು ಹೇಳ್ಬೋದು. ಸೊ ಐ ವಾಸ್ ಸಪೋರ್ಟಿಂಗ್ ಫಾರ್ EMEA ಶಿಫ್ಟ್, ವೇರ್ ನನಗೆ ಆ ಶಿಫ್ಟಲ್ಲಿ ರಜಾನೇ ತೊಗೋತಾ ಇರಲಿಲ್ಲ. ಆ್ಯಂಡ್ ಐ ಯೂಸ್ ಟು ಫೀಲ್, ರಜೆ ತೊಗೋತಿದ್ದೇನೆ ಅನ್ನೋದು ಒಂದು ಆ ಗಿಲ್ಟ್ ಫೀಲ್ ಆಗ್ತಿತ್ತು. ವೈ ಶುಡ್ ಐ ಟೇಕ್ ದ ಲೀವ್ ಅಂತ. ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಏನು ನಡೀತಾ ಇದೆ ಅಂತ. ಬಿಕಾಸ್ ಅಷ್ಟು ನಾನು ನನ್ನ ಸೆಲ್ಫ್ ಪ್ರೆಷರ್ನ ತೊಗೋತಾ ಇದ್ದೀನಿ. ಅದೇ ನಾನು ವೀಡಿಯೋನ ಕಟ್ ಮಾಡಾಗ್ತಾಯಿದ್ದೀನಿ, ಬಿಕಾಸ್ ಐ ಆಮ್ ಸೈಮಲ್ಟೇನಿಯಸ್ಲಿ ವರ್ಕಿಂಗ್. ಕಡೆ ಪಿಂಗ್ ಬಂದ ತಕ್ಷಣ ವೀಡಿಯೋ ಸ್ಟಾಪ್ ಮಾಡಿ ಕೆಲಸ ಮಾಡಬೇಕು. ಸೊ ಅದೇ ವರ್ಕ್ ಅಂದ ತಕ್ಷಣ ನಾನು ಅದೇ ಹೇಳ್ದಲ್ವ, EMEA ಶಿಫ್ಟಲ್ಲಿದ್ದಾಗ ಲೀವ್ ತೊಗೊಳಕ್ಕೆ ಬೇಜಾರಾಗ್ತಿದ್ದು. ನಾನು ಲೀವ್ ಹೋಗ್ತಾ ಇದ್ದೆ, ನಾನು ನನಗೆ ಕೆಲಸ ಮಾಡೋದು ಇಷ್ಟ ಅಂತಿದೆ. ಬಟ್ ದ ಸೇಮ್ ಥಿಂಗ್ ವೆನ್ ಇಟ್ ಕಮ್ಸ್ ಟು APAC, ಇಟ್ಸ್ ಟೋಟಲಿ ಬೀನ್ ಲೈಕ್ ಎನಿಥಿಂಗ್ ನನಗೆ ಬೇಡ. ಐ ನೋ ದ ಶಿಫ್ಟ್ ಇಸ್ ಟು ಅರ್ಲಿ ಟು ಲಾಗ್ ಇನ್ ಆ್ಯಂಡ್ ಲಾಗ್ ಔಟ್. ಬಟ್ ನನಗೆ ಹಿಂಗೆ ಅನಿಸ್ತಾ ಇದೆ ಅಂದರೆ, ಇಟ್ಸ್ ನೆವರ್ ದ ಶಿಫ್ಟ್ ಇಶ್ಯೂಸ್. ಇಟ್ ಈಸ್ ಆಲ್ವೇಸ್ ಬೀನ್ ಸಮಥಿಂಗ್ ಲೈಕ್ ಫಾರ್ ಮೀ. ನನಗೆ ಶಿಫ್ಟಿಗಿಂತ ಐ ಡೋಂಟ್ ಮ್ಯಾಟರ್ ಆಫ್ ದಿ ಕಲೀಗ್ಸ್. ಅವ್ರು ಬರ್ತಾರೆ ಹೋಗ್ತಾರೆ, ಐ ಡೋಂಟ್ ವಾಂಟ್. ಬಟ್ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಪರ್ಸ್ನಲಿ ದಟ್
ನೋ ಐ ಡೋಂಟ್ ವಾಂಟ್ ಟು ವರ್ಕ್ ಬೇಡ ಎ ಪ್ಯಾಕ್ ಅಂತ ಅಲ್ಲ, ನಂಗೆ ಬೇರೆ ಟೀಮಲ್ಲಿ ಎ ಪ್ಯಾಕ್ ಶಿಫ್ಟ್ ಕೊಟ್ಟರು ನಾನು ಹೋಗ್ತೀನಿ, ಬಟ್ ಐ ಡೋಂಟ್ ವಾಂಟ್ ಟು ವರ್ಕ್ ಹಿಯರ್ ಎನಿಮೋರ್. ಲೈಕ್ ಆ ಮೈಂಡ್ ಸೆಟ್ಟು ಇದೊಂಥರ ಟಾಕ್ಸಿಕ್ ಅನ್ನೋ ಥರ ಒಂಥರ ಎನ್ವಿರಾನ್ಮೆಂಟ್ ಆಗ್ತಾ ಇದೆಯೋ ನನಗೆ, ಅಥವಾ ನಾನು ಆ ರೀತಿ ನೋಡೋ ರೀತಿ ಆ ಥರ ಆಗಿಬಿಟ್ಟಿದೆಯೋ ಅನಿಸ್ತಾ ಇದೆ. ಅದೇ ರೀತಿ ಇವಾಗ ನನ್ನ ಕಲೀಗ್ಸು ನನಗೆ ಕೆಲವೊಂದು ಕಡೆಗೆ ವೇರೀಸ್ ಇರ್ತದೆ. ನನಗೆ ಅದೆಲ್ಲೂ ಐ ಫೀಲ್ ಲೈಕ್ ಸಮ್ವೇರ್ ಅವ್ರು ನನಗೆ ಡೌನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ದೇ ಆರ್ ಲೈಕ್ ಸಮ್ವೇರ್ ನಿನಗೇನು ಅರ್ಥ ಆಗ್ತಾ ಇದೆಯಾ ಅಂತ ದೇ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಐ ನೋ ದಟ್ಸ್ ಡಿಫ್ರೆಂಟ್ಲಿ ದಿ ಒಪಿನಿಯನ್, ಬಟ್ ನನಗೆಲ್ಲೋ ಅದು ಐ ಆಮ್ ನಾಟ್ ರೆಡಿ ಟು ಟೇಕ್ ಇಟ್ ಅಪ್. ನಂಗೆ ಅದು ಆಗ್ತಾ ಇಲ್ಲ. ಸಮ್ವೇರ್ ಐ ಆಮ್ ಲೈಕ್ ಟೂ ಮಚ್, ಇಟ್ಸ್ ಬೀನ್ ಟೂ ಮಚ್ ಫಾರ್ ಮೀ. ನನಗೆ ಅದೆಲ್ಲೋ ಸಿಕ್ಕಾಪಟ್ಟೆ ಅನಿಸ್ತಾ ಇದೆ ಆ್ಯಂಡ್ ಐ ಹ್ಯಾವ್ ಟು ಚೇಂಜ್ ಅಂತಲೇ ಬರ್ತಾಯಿದೆ. ಪ್ರತಿದಿನ ಹಾಗೆ ಆಗ್ತಾಯಿದೆ ನನಗೆ. ಬೆಳಗ್ಗೆ ಆಲ್ಮೋಸ್ಟ್ 8:45ಇಂದ ಕರೆಕ್ಟ್ ರ್ಯಾಪ್ ತನಕ 11 ಗಂಟೆ ತನಕ ಆಕ್ಯುಪೈಡ್ ಆಗಿದ್ದೀನಿ. ಸಿಕ್ಕಾಪಟ್ಟೆ ಕೆಲಸ, ಒಂದು ಸ್ವಲ್ಪ ಬ್ರೀದರ್ ಇಲ್ಲ, ಅಡುಗೆ ಮಾಡೋಕ್ಕಾಗ್ತಿಲ್ಲ. ಇವಾಗ ನೋಡಿ ಅದೇನೇ ಆಯಿತು, 3 ಗಂಟೆ ಆಗ ಬಂತು, ಊಟ ರೆಡಿ ಆಗಿಲ್ಲ, ಊಟ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಇಲ್ಲ. ಆ್ಯಂಡ್ ದಿಸ್ ಈಸ್ ಹೌ ಇಟ್ಸ್ ಬೀನ್ ಕಂಟಿನ್ಯೂಯಿಂಗ್ ಫ್ರಮ್ 1 ವೀಕ್. ನನಗಾಗ್ತಾ ಇಲ್ಲ. ನನಗೆಲ್ಲೋ ಅನಿಸ್ತಾ ಇದೆ ಇಟ್ಸ್ ಬೆಟರ್ ಐ ಪುಟ್ ಡೌನ್ ದ ಪೇಪರ್. ಅದೇ ಅನಿಸ್ತಾ ಇದೆ. ಇಟ್ಸ್ ಲೈಕ್ ರನ್ನಿಂಗ್ ಲೈಕ್ ದ್ಯಾಟ್. ಐ ನೋ ದ್ಯಾಟ್ ಇವಾಗ ನಾನು ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿದ್ರು, ದೇ ಆರ್ ಲೈಕ್, ನಿಖಿತಾ ನಿನಗೆ ಈ ಎಲ್ಲ ಕಡೆ ಹೋದ್ರೂ ಹಿಂಗೆ ಆಗೋದು, ಇಟ್ ವಿಲ್ ಬಿ ಟು ಮಚ್ ಆಫ್ ವರ್ಕ್. ನೀನು ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್. ಐ ನೋ ದ್ಯಾಟ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಫೈಟ್ ಫಾರ್ ಇಟ್, ಬಟ್ ಐ ಆಮ್ ನಾಟ್ ರೆಡಿ. ನನಗೆ ಇಷ್ಟು ದಿನ ನನ್ನ ಕಂಫರ್ಟ್ ಝೋನಲ್ಲಿದ್ದಿತ್ತು, ಅದು ಒಂದೇ ಸಡನ್ನಾಗಿ ಈ ಥರ ಇದು ಮಾಡಿದ ತಕ್ಷಣ ನನಗೆ ಅದು ಒಂಥರ ತಲೆನೋವು ಬಂದುಬಿಡುತ್ತೆ. ಬಿಡೋದಪ್ಪ. ಲಾಗೌಟ್ ಆದೆ, ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು ಆ್ಯಂಡ್ ಹೆಂಗೋ ಒಂದು ಮುಗಿಸ್ಬೇಕು ಅನ್ನೋದು ಒಂದಿತ್ತು. ಏನಾದರೂ ಆಗಲಿ ನನಗೇನು ಐ ಹ್ಯಾವ್ ಡನ್ ಮೈ ಬೆಸ್ಟ್ ಎಫರ್ಟ್ಸ್ ಹಾಕಿದ್ದೀನಿ ಆ್ಯಂಡ್ ದಟ್ ಈಸ್ ಟ್ರೂ. ನಾನು ಎಷ್ಟಂತ ಎಫರ್ಟ್ಸ್ ಹಾಕಲಿ, ದಟ್ಸ್ ಐ ಹ್ಯಾವ್ ಗಿವನ್ ಎವ್ರಿಥಿಂಗ್ ಮೈ 100% ಆ್ಯಂಡ್ ದೇ ಥಿಂಕ್ ದಟ್ ಸ್ಟಿಲ್ ತುಂಬ ಮಿಸ್ಟೇಕ್ಸ್ ತೆಗಿಯೋದು ಬೇಕಂತ, ಆರ್ ಇಸ್ ಇಟ್ ಟಾರ್ಗೆಟ್. ನನಗೆ ಒಂಥರ ಅದು ಎಲ್ಲೋ ಸರಿ ಹೋಗ್ತಾ ಇರಲಿಲ್ಲ. ನಾನು ಆವಾಗ ಮಾತಾಡಿರೋದು ರೆಕಾರ್ಡ್ ಆಗಿದೆಯೋ ಇಲ್ವೋ ಅಂತ, ಬಿಕಾಸ್ ಐ ಜಸ್ಟ್ ನಾನು ರಿಸೀವ್ ಮಾಡಿಬಿಟ್ಟೆ. ಐ ಡೋಂಟ್ ನೋ ವೆದರ್ ಇಸ್ ಗಾಟ್ ಇಟ್. ರಿಸೈನ್ ಆಗೋಕ್ಕೂ ಅವರು ಇಟ್ ವಿಲ್ ಬಿ ಕೈಂಡ್ ಆಫ್ ಸೇಮ್ ಓನ್ಲಿ, ಬಿಕಾಸ್ PAP ಹಾಕಿದಾಗ ಅಲ್ಲಿ HR ಅದನ್ನೇ ಡಿಸ್ಕಸ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಮೀ ಪುಟಿಂಗ್ ಯು ಇನ್ ಟು